ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಎಸ್.ಎಂ. ಕೃಷ್ಣ 1999ರಿಂದ 2004ರವರೆಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದವರು. ಅದಕ್ಕೂ ಮುನ್ನ ಅವರು ರಾಜಕೀಯದಲ್ಲಿ ಸಾಕಷ್ಟು ಅನುಭವವನ್ನು ಹೊಂದಿದ್ರು. ಇವರ ಅಧಿಕಾರಾವಧಿಯಲ್ಲಿ ಕರ್ನಾಟಕದಲ್ಲಿ ಹೊಸ ರೀತಿಯಾದಂತಹ ಬದಲಾವಣೆಗಳು ಕೂಡ ಆಗಿತ್ತು, ಹೊಸ ಪ್ರಯೋಗಗಳು ಕೂಡ ಆಗಿತ್ತು. ಬೆಂಗಳೂರು ಸಿಲಿಕಾನ್ ಸಿಟಿಯಾಗಿ ಮಾರ್ಪಾಡಾಗೋದಕ್ಕೆ ಎಸ್.ಎಂ. ಕೃಷ್ಣ ಅವರ ಪಾತ್ರ ಬಹಳನೇ ದೊಡ್ಡದಾಗಿದೆ. ಎಸ್.ಎಂ. ಕೃಷ್ಣ ಅವರು ಅಂತ ಹೇಳಿದ್ರೆ ನಮಗೆ ತಟ್ಟಂತ ನೆನಪಾಗುವಂಥದ್ದು ಸಿಲಿಕಾನ್ ಸಿಟಿ ಅಂತ ಕರೆಯುವಂಥ ಬೆಂಗಳೂರು ನಗರ. ವಿದೇಶಾಂಗ ಸಚಿವರಾದರೂ ಕೂಡ ಕೃಷ್ಣ ಅವರನ್ನ ಬದಲಾವಣೆಗಳ ಹರಿಕಾರ ಅಂತ ಹೇಳಿ ಬೆಂಗಳೂರು ನೆನಪು ಮಾಡಿಕೊಳ್ಳುತ್ತೆ. ಹಲವಾರು ದಶಕಗಳ ಕಾಲ ರಾಜಕೀಯದಲ್ಲಿದ್ದರೂ ಕೂಡ ಎಸ್.ಎಂ. ಕೃಷ್ಣ ಮಾಸ್ ಲೀಡರ್ ಅಂತ ಅನ್ನಿಸ್ಕೊಂಡ್ರು. ಮುಖ್ಯಮಂತ್ರಿ ಆದ ಬಳಿಕವೇ ಇವರು ಸಾಕಷ್ಟು ಹೆಸರನ್ನ ಗಳಿಸಿದ್ರು. ಬೆಂಗಳೂರಿನ ಸಿಂಗಾಪುರ ಮಾಡುವಂಥ ಕನಸಿನೊಂದಿಗೆ ಸಿಎಂ ಹುದ್ದೆಯನ್ನ ಇವರು ಏರ್ತಾರೆ. ಸಿಂಗಾಪುರದ ರೀತಿಯಲ್ಲಿ ಬೆಂಗಳೂರಿನ ಮಾರ್ಪಾಡು ಮಾಡೋದಕ್ಕೆ ಆಗದೇ ಇದ್ರೂ ಕೂಡ ಆ ನಿಟ್ಟಿನಲ್ಲಿ ಅವರು ಮಾಡಿದಂತಹ ಕೆಲಸಗಳು ನಿಜವಾಗ್ಲೂ ಕೂಡ ಅವಿಸ್ಮರಣೀಯ. ವೀರಪ್ಪ ಮೊಯ್ಲಿ ಸಿಎಂ ಆಗಿದ್ದಾಗ ಎಸ್.ಎಂ. ಕೃಷ್ಣ ಉಪಮುಖ್ಯಮಂತ್ರಿ ಆಗಿದ್ರು. ಆದರೆ ಅವರು ಹೆಚ್ಚಾಗಿ ನೆನಪಾಗುವಂಥದ್ದು ಸಿಎಂ ಆಗಿ ಮಾಡಿದಂಥ ಕೆಲಸಗಳ ಮೇಲೆ. 1999ರಿಂದ 2004ರವರೆಗೆ ಸಿಎಂ ಆಗಿದ್ದಾಗ ರಾಜ್ಯದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ರು. ಅದರಲ್ಲೂ ಬೆಂಗಳೂರಿನ ಎಸ್.ಎಂ. ಕೃಷ್ಣ ಅವರು ಹೆಚ್ಚು ಮುತುವರ್ಜಿ ವಹಿಸಿ ಕೆಲಸವನ್ನ ಮಾಡಿದ್ರು. ಪರಿಣಾಮವಾಗಿ ಇಂದು ಬೆಂಗಳೂರು ನಗರ ಸಿಲಿಕಾನ್ ಸಿಟಿ ಐಟಿ ಆಗಿ ಮಾರ್ಪಾಡಾಗಿದೆ. ಇನ್ನು ಟ್ಯಾಕ್ಸ್ ಇನ್ಸೆಂಟಿವ್ಗಳನ್ನು ತಂದಂತಹ ಎಸ್.ಎಂ. ಕೃಷ್ಣ ಅವರು ಹುಟ್ಟಿದ್ದು ಮದ್ದೂರಿನಲ್ಲಿ. ಅವರು ಅಮೆರಿಕಾದ ಡಲ್ಲಾಸ್ ಮತ್ತು ವಾಷಿಂಗ್ಟನ್ನಲ್ಲಿ ಉನ್ನತ ವ್ಯಾಸಂಗವನ್ನು ಕೂಡ ಮಾಡ್ತಾರೆ. ಹೀಗಾಗಿ ಅವರ ಆಡಳಿತದ ಬಗ್ಗೆ ಜನರಲ್ಲಿ ಸಾಕಷ್ಟು ನಿರೀಕ್ಷೆ ಇತ್ತು. ಈ ನಿರೀಕ್ಷೆಯನ್ನು ಉಳಿಸ್ಕೊಳ್ಳೋದಕ್ಕೆ ಅವರು ತಮ್ಮ ಕೈಲಾಗಿರುವಂಥ ಎಲ್ಲ ಕೆಲಸಗಳನ್ನು ಮಾಡ್ತಾರೆ. ಅವರ ಕಾರ್ಯಗಳಲ್ಲಿ ಹೆಚ್ಚಾಗಿ ನೆನಪಿನಲ್ಲಿ ಉಳಿಯುವಂಥದ್ದು ಬೆಂಗಳೂರಿನಲ್ಲಿ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಿಸುವಂತಹ ಕೆಲಸ. ಉದ್ಯಮಗಳಿಗೆ ಇದ್ದಂತಹ ನಿಯಮಗಳನ್ನು ಅವರು ಸಡಿಲಗೊಳಿಸ್ತಾರೆ. ಟ್ಯಾಕ್ಸ್ ಇನ್ಸೆಂಟಿವ್ಗಳನ್ನು ಕೊಡ್ತಾರೆ. ಈ ನೀತಿಗಳಿಗೆ ಉದ್ಯಮ ವಲಯದಲ್ಲಿ ಸಾಕಷ್ಟು ಮನ್ನಣೆ ಕೂಡ ಸಿಗುತ್ತೆ. ಹಲವು ಐಟಿ ಸಂಸ್ಥೆಗಳು ಬೆಂಗಳೂರಿನಲ್ಲಿ ನೆಲೆ ಕಾಣೋದಕ್ಕೆ ಈ ನೀತಿಗಳೇ ಕಾರಣ ಅಂತ ಕೂಡ ಹೇಳಬಹುದು. ಈ ಮೂಲಕ ಬೆಂಗಳೂರು ಸಿಲಿಕಾನ್ ಸಿಟಿಯಾಗಿ ಮಾರ್ಪಾಡಾಗೋದಕ್ಕೆ ಎಸ್.ಎಂ. ಕೃಷ್ಣ ಅವರ ಪಾತ್ರ ಬಹಳನೇ ದೊಡ್ಡದಾಗಿದೆ. ಎಸ್.ಎಂ. ಕೃಷ್ಣ ಅವರು ಮಾಡಿದಂತಹ ಕೆಲವೊಂದು ಸಾಧನೆಗಳನ್ನು ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ಐಟಿ ಸೆಕ್ಟರ್ಗಳ ಬೆಳವಣಿಗೆಯನ್ನು ಅವರು ಚುರುಕುಗೊಳಿಸ್ತಾರೆ. ಬೆಂಗಳೂರಿಗೆ ಮೆಟ್ರೋ ರೈಲನ್ನು ತರೋದಕ್ಕೆ ಅವರ ಪಾತ್ರ ಕೂಡ ಇತ್ತು. ಬೆಂಗಳೂರಿಗೆ ಏರ್ಪೋರ್ಟ್ ಬರೋದಕ್ಕೂ ಕೂಡ ಅವರ ಪಾತ್ರ ಬಹಳ ದೊಡ್ಡದಾಗಿದೆ. ಅವರು ಸಿಎಂ ಆದಂಥ ಅವಧಿಯಲ್ಲಿ ವಿಧಾನಸೌಧದ ನಿರ್ಮಾಣ ಕೂಡ ಆಗುತ್ತೆ. ಇನ್ನು ಎಸ್.ಎಂ. ಕೃಷ್ಣ ಅವರು ಸಿಎಂ ಆಗಿದ್ದಾಗ ಸರ್ಕಾರದ ಆದಾಯವನ್ನು ಅವರು ಹೆಚ್ಚು ಮಾಡ್ತಾರೆ. ಪ್ರತಿ ವರ್ಷ ಅಂದರೆ 1999 ಸರ್ಕಾರದ ಬಜೆಟ್ 13,000 ಕೋಟಿ ಇತ್ತು. ಕೊನೆಯ ವರ್ಷ ಅಂದರೆ 2004ರಲ್ಲಿ ಬಜೆಟ್ನ ಗಾತ್ರ 34,000 ಕೋಟಿ ರೂಪಾಯಿಗೆ ಏರುತ್ತೆ. ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟದ ಯೋಜನೆಯನ್ನು ಜಾರಿಗೊಳಿಸ್ತಾರೆ. ರೈತರಿಗೆ ಯಶಸ್ವಿನಿ ಯೋಜನೆಯನ್ನು ತರ್ತಾರೆ. ಇವರ ಅವಧಿಯಲ್ಲಿ ರಾಜ್ಯದಲ್ಲಿ ವಿದ್ಯುತ್ ಉತ್ಪಾದನೆ ಕೂಡ ಸಾಕಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಗ್ರಾಮೀಣ ಭಾಗದಲ್ಲಿ ಆಸ್ಪತ್ರೆಗಳ ನಿರ್ಮಾಣ, ಆರೋಗ್ಯ ಕೇಂದ್ರಗಳ ವ್ಯವಸ್ಥೆಗಳನ್ನು ಇವರು ಮತ್ತಷ್ಟು ಗಟ್ಟಿಗೊಳಿಸ್ತಾ ಹೋದರು. ನೀರಾವರಿಯ ಆಧುನೀಕರಣ ಕೂಡ ಇವರ ಅವಧಿಯಲ್ಲೇ ಆಯಿತು. ರಾಜ್ಯ ರಸ್ತೆ ಮೂಲಸೌಕರ್ಯಗಳ ಅಭಿವೃದ್ಧಿಯನ್ನು ಕೂಡ ಇವರು ಮಾಡ್ತಾರೆ. BMTC, KSRTCಗಳಿಗೆ ಓಲ್ವೋದಂತಹ ಲಕ್ಸುರಿ ಬಸ್ಗಳನ್ನು ಕೂಡ ಇವರು ಕೊಟ್ಟಿರುವಂಥದ್ದು ನಿಜವಾಗ್ಲೂ ಬಹಳ ದೊಡ್ಡ ಸಾಧನೆ ಅಂತಲೇ ಹೇಳಬಹುದು. ಇಂದು ಎಸ್.ಎಂ. ಕೃಷ್ಣ ಅವರು ವಯೋಸಹಜ ಕಾಯಿಲೆಯಿಂದ ನಮ್ಮೆಲ್ಲರನ್ನ ಅಗಲಿದ್ದಾರೆ. ಇಂತಹ ಸಾಧಕ ಮತ್ತೊಮ್ಮೆ ನಮ್ಮ ಕನ್ನಡ ನಾಡಿನಲ್ಲೇ ಹುಟ್ಟಿ ಬರಲಿ ಅಂತ ಆಶಿಸ್ತಾ, ನಾಳೆ ಸರ್ಕಾರಿ ರಜೆಯನ್ನು ಘೋಷಣೆ ಮಾಡಿದೆ ನಮ್ಮ ರಾಜ್ಯ ಸರ್ಕಾರ. ಅವರ ಎಲ್ಲ ಕಾರ್ಯ ವೈಖರಿಗಳು ಮತ್ತಷ್ಟು ಜನರಿಗೆ ಪ್ರೇರಿತವಾಗಲಿ ಅಂತ ಆಶಿಸ್ತಾ, ಇದೇ ಈ ಹೊತ್ತಿನ ವಿಶೇಷ. ಎಸ್.ಎಂ. ಕೃಷ್ಣ ಅವಿಸ್ಮರಣೀಯ. ಈ ಒಂದು ಮಾಹಿತಿಯ ಬಗ್ಗೆ ತಮಗೆ ಏನನ್ನಿಸ್ತು ಅನ್ನೋದನ್ನ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ.